ಬಟ್ಲರ್, ಪೆನ್ಸಿಲ್ವೇನಿಯಾದಲ್ಲಿ 13 ಜುಲೈ 2024 ದಿನದಂದು ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಆಯಿತು. ಇದೇ ಟೈಮಲ್ಲಿ 3 ಗುಂಡಿನ ಶಬ್ದ ಕೇಳಿಸಿತು. ಡೊನಾಲ್ಡ್ ಟ್ರಂಪ್ಗೆ ಗುಂಡು ತಾಗಿತ್ತು, ಆದರೆ ಅವರ ಜೀವ ಉಳಿದಿತ್ತು. ಈ ದಾಳಿ ತುಂಬಾ ತರದ ಪ್ರಶ್ನೆಗಳನ್ನು ಹುಟ್ಟಿಸಿತು. ಆದರೆ ಕೆಲವು ಪ್ರಶ್ನೆಗಳ ಉತ್ತರ ಸಿಕ್ಕಿವೆ, ಆದರೆ ಇನ್ನೂ ಕೆಲವು ವಿಷಯಗಳು ತಿಳಿದಿಲ್ಲ. ನವೆಂಬರ್ 2024ರಂದು ಅಮೆರಿಕದಲ್ಲಿ ಎಲೆಕ್ಷನ್ ಪ್ರಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಪೆನ್ಸಿಲ್ವೇನಿಯಾದ ನಗರದ ಬಟ್ಲರ್ನಲ್ಲಿ ಭಾಷಣ ಮಾಡುತ್ತಿದ್ದರು. ಜುಲೈ ಸಂಜೆ ಎವೆನ್ಸಿ ಸಿಟಿ ರೋಡಲ್ಲಿ ಟ್ರಂಪ್ ಭಾಷಣ ಮಾಡುವಾಗ ಅಲ್ಲಿ ತಕ್ಕ ಹಾಗೆ ತುಂಬಾ ಜನ ಸೇರಿದ್ರು. ಸರಿಯಾಗಿ ಈ ಜಾಗದಲ್ಲಿ ಒಂದು ಸ್ಟೇಜ್ ಇತ್ತು. ಅಲ್ಲಿ ಟ್ರಂಪ್ಗೆ ಗುಂಡು ತಾಗಿತ್ತು. ಈ ಸ್ಟೇಜ್ ಹಿಂದೆ 3 ಬಿಲ್ಡಿಂಗ್ ಇದಾವೆ. ಅದರಲ್ಲಿ 2 ಬಿಲ್ಡಿಂಗ್ನಲ್ಲಿ ಮುಂಚೆನೇ ಸೀಕ್ರೆಟ್ ಸರ್ವಿಸ್ ಸ್ನೈಪರ್ಗಳು ಇದ್ರು. ಆ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಸ್ಟೇಜ್ ಮೇಲೆ ಭಾಷಣ ಶುರು ಮಾಡಿದ್ರು. ಎಲ್ಲ ಸರಿಯಾಗೇ ಇತ್ತು. ಈ ಗುಂಪಲ್ಲಿ ಸ್ವಲ್ಪ ಜನ ಶೂಟಿಂಗ್ಗಿಂತ ಮುಂಚೆನೇ ಸ್ಟೇಜ್ನ ಬಲಗಡೆ ಬಿಲ್ಡಿಂಗ್ ಮೇಲೆ ಗನ್ ಹಿಡಿದುಕೊಂಡಿದ್ದ ಒಬ್ಬನನ್ನ ನೋಡಿದ್ರು. ಮುಂಚೆ ಅವರಿಗೆ ಅನಿಸಿತ್ತು ಇವನು ಯಾರೋ ಸೆಕ್ಯೂರಿಟಿ ಆಫೀಸರ್ ಇರಬಹುದು ಅಂತ. ನಂತರ ಅವನ ಬಟ್ಟೆಯನ್ನು ನೋಡಿದಾಗ ಗೊತ್ತಾಯ್ತು ಇವನು ಸೆಕ್ಯೂರಿಟಿ ಆಫೀಸರ್ ಅಲ್ಲ ಅಂತ. ಆಗ ಸ್ವಲ್ಪ ಜನ ಕೂಗಲು ಶುರು ಮಾಡಿದ್ರು. ಇದನ್ನು ನೋಡಿದ ಸೀಕ್ರೆಟ್ ಏಜೆನ್ಸಿಯವರು ತಮ್ಮ ಗುಂಪಿಗೆ ಹೇಳಿದ್ರು. ನಂತರ ಟ್ರಂಪ್ ಹಿಂದೆ ಇದ್ದ ಸ್ನೈಪರ್ಸ್ಗಳು ತಮ್ಮ ಗುರಿಯನ್ನ ಶೂಟರ್ ಮೇಲೆ ಗುರಿ ಇಟ್ರು. ಆದರೆ ಅವರಿಗೆ ಅವನ ಉದ್ದೇಶ ಗೊತ್ತಾಗೋ ಮುಂಚೆ ಒಂದೇ ಬಾರಿ 3 ಗುಂಡುಗಳನ್ನು ಹಾರಿಸಿಬಿಟ್ಟ. ಇದರ ಸೌಂಡನ್ನು ನೀವು ವಿಡಿಯೋದಲ್ಲಿ ಕೇಳಬಹುದು. ನಿಮಗೆ ಗೊತ್ತಿರಲಿ, ಶೂಟರ್ ಮತ್ತೆ ಟ್ರಂಪ್ ಮಧ್ಯೆ ಕೇವಲ 410 ಅಡಿ ಅಂತರ ಇತ್ತು. ಆದರೆ ಅದೇ ಟೈಮಲ್ಲಿ ಟ್ರಂಪ್ ತನ್ನ ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿದ್ರು. ಆ ಗುಂಡು ಅವರ ಕಿವಿಯನ್ನು ಟಚ್ ಮಾಡಿ ಹೋಗಿತ್ತು. ಆ ಶೂಟರ್ ಗುರಿ ಎಷ್ಟು ಸರಿಯಾಗಿತ್ತು ಅಂದರೆ ಟ್ರಂಪ್ ಬದುಕೋ ಚಾನ್ಸು ತುಂಬ ಕಮ್ಮಿ ಆಗಿತ್ತು. ಗುಂಡು ಹಾರಿದ ನಂತರ ಟ್ರಂಪ್ ಡೆಸ್ಕ್ ಕೆಳಗೆ ಕೂತುಕೊಂಡ್ರು. ನಂತರ ಸೀಕ್ರೆಟ್ ಏಜೆನ್ಸಿಯವರು ಟ್ರಂಪ್ನ 4 ಕಡೆಯಿಂದ ಕವರ್ ಮಾಡಿದ್ರು. ಅರ್ಧ ನಿಮಿಷದ ನಂತರ ಬುಲೆಟ್ ಪ್ರೂಫ್ ಕಾರಿನಲ್ಲಿ ಬೇಗ ಕೂರಿಸಿಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರು. ಟ್ರಂಪ್ ಕೆಳಗೆ ಕೂತಿದ್ದಾಗ ಆ ಟೈಮಲ್ಲೇ ಶೂಟರ್ನ ಸ್ನೈಪರ್ಗಳು ಹೊಡೆದು ಸಾಯಿಸಿಬಿಟ್ಟಿದ್ರು. ಈ ಎಲ್ಲ ನಡೆಯುವಾಗ ಎಷ್ಟು ಕಮ್ಮಿ ಟೈಮ್ ತೆಗೆದುಕೊಂಡಿತ್ತು ಅಂದರೆ ಶೂಟರ್ಗೆ ಕೆಳಗೆ ಇಳಿಯಲು ಸಮಯನೇ ಸಿಕ್ಕಿಲ್ಲ. ಒಂದು ಟೈಮಲ್ಲಿ ಶೂಟರ್ 8 ಗುಂಡುಗಳನ್ನು ಹಾರಿಸಿದ್ರು ಅಂತ ಹೇಳಲಾಗಿದೆ. ಈ ಟೈಮಲ್ಲಿ ಗುಂಪಿನಲ್ಲಿ ಕೂತಿದ್ದ ಒಬ್ಬರ ಜೀವ ಹೋಗಿದೆ ಮತ್ತು 2 ಜನ ಗಂಭೀರವಾಗಿದ್ದಾರೆ ಎಂದು ಹೇಳಿದ್ದಾರೆ. ಶೂಟರ್ ಹೆಸರು 20 ವರ್ಷದ ಥಾಮಸ್ ಮ್ಯಾಥ್ಯೂ ಕ್ರೂಕ್ ಅಂತ ಹೇಳಿದ್ದಾರೆ. ಅವನ ಹತ್ತಿರ AR-15 ರೈಫಲ್ ಇತ್ತು. ಬೆಥೆಲ್ ಪಾರ್ಕ್ ಎಂಬಲ್ಲಿ ಅವನು ಇರ್ತಿದ್ದ. ಇವನು 2022ರಲ್ಲಿ ಬೆಥೆಲ್ ಪಾರ್ಕ್ನ ಹೈಸ್ಕೂಲ್ನಲ್ಲಿ ಗ್ರ್ಯಾಜುಯೇಷನ್ ಮಾಡಿ ಸದ್ಯ ನರ್ಸಿಂಗ್ ಹೋಮ್ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಫ್ರೆಂಡ್ ಹೇಳಿದ ಥಾಮಸ್ ಮ್ಯಾಥ್ಯೂನಲ್ಲಿ ಸಂದೇಹ ಪಡುವಂತಹ ವಿಷಯ ಏನೂ ಗೊತ್ತಾಗಿಲ್ಲ ಅಂತ. ಆದರೆ ಅವನು ಸದ್ಯದಲ್ಲೇ ಲೋಕಲ್ ಶೂಟಿಂಗ್ ಕ್ಲಬ್ನಲ್ಲಿ ಸದಸ್ಯನಾಗಿದ್ದ. ಕ್ಲೆಟಲ್ ಸ್ಪೋರ್ಟ್ಸ್ ಮ್ಯಾನ್ ಕ್ಲಬ್ನಲ್ಲಿ ತುಂಬ ಜಾಸ್ತಿ ಅಂದರೆ 560 ಫೀಟ್ ಟಾರ್ಗೆಟ್ ರೇಂಜ್ ಆಗಿತ್ತು. ಟ್ರಂಪ್ ಮೇಲೆ ದಾಳಿ ಮಾಡುವ ಒಂದು ದಿನದ ಮುಂಚೆ ಲೋಕಲ್ ಸ್ಟೋರ್ನಲ್ಲಿ ಎಮ್ಯುನೇಷನ್ 15 ರೌಂಡ್ಸ್ ಮತ್ತು ಒಂದು CD ಖರೀದಿ ಮಾಡಿದ್ದ. ಅವನು ದಾಳಿ ಮಾಡಲು ಬಳಸಿದ್ದ ಗನ್ ಅವನ ತಂದೆ ಖರೀದಿ ಮಾಡಿದ್ದು ಆಗಿತ್ತು. ಶೂಟಿಂಗ್ ಒಂದು ದಿನ ಮುಂಚೆ ತನ್ನ ನರ್ಸಿಂಗ್ ಹೋಮ್ ಕಿಚನ್ ಹತ್ರ ರಜೆ ತೆಗೆದುಕೊಂಡು ತನ್ನ ಫ್ರೆಂಡ್ಸ್ಗೆ ನಾಳೆ ಒಳಗಾಗಿ ನಾನು ವಾಪಸ್ ಬಂದೇ ಬರುತ್ತೇನೆ ಎಂದು ಹೇಳಿ ಹೋಗಿದ್ದ. ಅದೇ ದಿನ ಥಾಮಸ್ನ ತಂದೆ ಪೊಲೀಸರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅವನ ಮಗ ಕಾಣೆ ಆಗಿದ್ದಾನೆ ಅಂತ. ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಆದ ನಂತರ ತುಂಬ ಪ್ರಶ್ನೆಗಳು ಎದ್ದಿದ್ದವು. ಒಬ್ಬ 20 ವರ್ಷದ ಥಾಮಸ್ ಹೀಗೆ ಯಾಕೆ ಮಾಡಿದ, ಅಥವಾ ಯಾರು ಹೇಳಿದ್ರು ಅಂತ ಮಾಡಿದ್ದ, ಅಥವಾ ಅವನು ಹಗಲು ಹೊತ್ತಿನಲ್ಲಿ ಆರಾಮಾಗಿ ಗನ್ ಹಿಡಿದು ಮೇಲೆ ಕೂತಿದ್ದಾಗ ಸೀಕ್ರೆಟ್ ಏಜೆನ್ಸಿಗೆ ಅವನ ಮೇಲೆ ಕಣ್ಣು ಯಾಕೆ ಬಿದ್ದಿಲ್ಲ ಅಂತ. ಅಷ್ಟು ಜನ ಎದುರು ಅವನು ಗನ್ ಹಿಡಿದು ಮೇಲೆ ಹೋಗಲು ಹೇಗೆ ಸಾಧ್ಯವಾಯಿತು? ಆದರೆ FBI ಇದು ಥಾಮಸ್ನ ಪರ್ಸನಲ್ ಕಾರಣ ಅನ್ನಿಸ್ತಾ ಇದೆ. ಅವನ ಗಾಡಿ ಮತ್ತು ಮನೆಯಲ್ಲಿ FBIಗೆ ಬಾಂಬ್ ಮಾಡುವ ಸಾಮಾನುಗಳು ಸಿಕ್ಕಿದ್ದಾವೆ. ಶೂಟಿಂಗ್ ಮುಂಚೆ ಗೂಗಲ್ನಲ್ಲಿ ಡೊನಾಲ್ಡ್ ಟ್ರಂಪ್ ಫೋಟೋ ಸರ್ಚ್ ಮಾಡಿದ್ದ. ಆದರೆ ಟ್ರಂಪ್ ಮಾತ್ರ ಅಲ್ಲ, ಸರ್ಚ್ ಹಿಸ್ಟ್ರಿಯಲ್ಲಿ ಜೋ ಬಿಡನ್ ಮತ್ತು ಮೆರಿಕ್ ಗಾರ್ಲ್ಯಾಂಡ್, SBI ಡೈರೆಕ್ಟರ್ ಕ್ರಿಸ್ಟೋಫರ್ ಮತ್ತು ಪ್ರಿನ್ಸೆಸ್ ಆಫ್ ವೇಲ್ ಕ್ಯಾಥಲಿನ್ನ ಸರ್ಚ್ ಮಾಡಿದ್ದ. ಇದೆಲ್ಲ ಜೊತೆ FBIಗೆ ಥಾಮಸ್ ಮೊಬೈಲ್ನಲ್ಲಿ ಆಶ್ಚರ್ಯ ಪಡುವಂಥ ಒಂದು ಫೋಟೋ ಸಿಕ್ತು.
ನಿಮಗೆ ಗೊತ್ತಿರ್ಬೋದು 30 ನವೆಂಬರ್ 2021ರಲ್ಲಿ ಆಕ್ಸ್ಫರ್ಡ್ ಹೈಸ್ಕೂಲ್ನಲ್ಲಿ ದಾಳಿ ಆಗಿತ್ತು. ಇದು ಜಗತ್ತಿನಲ್ಲಿ ಸಂಚಲನವನ್ನು ಎಬ್ಬಿಸಿತ್ತು. ಆಕ್ಸ್ಫರ್ಡ್ ಹೈಸ್ಕೂಲ್ನಲ್ಲಿ ದಾಳಿ ಮಾಡಿದ ಈಥನ್ ಕ್ರಮ್ಲಿಯ ಫೋಟೋ ಕೂಡ ಸಿಕ್ಕಿತ್ತು. ಹೈಸ್ಕೂಲ್ ದಾಳಿ ಮೇಲೆ ಕೂಡ ಈತನ ನಂಟು ಇತ್ತ ಅಥವಾ ಈತನು ಯಾವುದೋ ಒಂದು ದೊಡ್ಡ ಗ್ಯಾಂಗ್ನ ಸದಸ್ಯನಾಗಿದ್ದ, ಇದರ ಬಗ್ಗೆ ಏನೂ ಇನ್ನೂ ಗೊತ್ತಿಲ್ಲ. ಹಾಗೆ ಇದರ ಬಗ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಉಂಟು. ಇದಿಷ್ಟು ಸ್ನೇಹಿತರೆ ಇದರ ವಿಷಯವಾಗಿತ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಇದೇ ಥರದ ವಿಷಯಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಆಂಜನೇಯ.